ವೆಲ್ಕಮ್ ಟು ಕನ್ನಡ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 31ನೇ ಪ್ರಶ್ನೆ. H+ ಹಾಗೂ H- ಹೈಡ್ರೋಜನ್ ಅಯಾನುಗಳಲ್ಲಿ ಯಾವ ಅಯೋನ್ ಹೊರಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಹೊಂದಿದೆ? ನಿಮ್ಮ ಉತ್ತರವನ್ನು ಸಮರ್ಪಿಸಿ. H+ ಮತ್ತೆ H- ಹೈಡ್ರೋಜನ್ ಅಯಾನುಗಳಲ್ಲಿ ಯಾವ ಅಯಾನಿನಲ್ಲಿ ಹೊರಕವಚದಲ್ಲಿ ಅಂದ್ರೆ ವೇಲೆನ್ಸ್ ಇಲೆಕ್ಟ್ರಾನ್ ಒಂದಿದೆ ಅಂತ ಕೇಳ್ತಾ ಇದ್ದಾರೆ. ಸರಿ, ನೋಡಿ, ಹೈಡ್ರೋಜನ್ ತಗೊಳ್ತೀನಿ ನಾನು, ಸರಿನಾ? ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ಪರಮಾಣು ಸಂಖ್ಯೆ ಒಂದಿದೆ, ಹಾಗಾಗಿ ಕೇದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? ಒಂದು ಇಲೆಕ್ಟ್ರಾನ್ ಇದೆ. ಈಗ H+ ತಗೋತೀನಿ. H+ ಅನ್ನ ತಗೊಂಡ್ರೆ ಇದರ ಅರ್ಥ ಏನು? ಇರೋ ಒಂದು ಇಲೆಕ್ಟ್ರಾನು ಯಾರೋ ತಗೊಂಡೋಗ್ಬಿಟ್ಟಿದ್ದಾರೆ ಪಾಪ, ಹಾಗಾಗಿ ಇಲೆಕ್ಟ್ರಾನೇ ಇಲ್ಲ. ಕೇದಲ್ಲೂ ಇಲೆಕ್ಟ್ರಾನ್ ಇಲ್ಲ, ಎಲ್ಲಲ್ಲೂ ಇಲೆಕ್ಟ್ರಾನ್ ಇಲ್ಲ, ಎಮ್ಮಲ್ಲೂ ಇಲೆಕ್ಟ್ರಾನ್ ಇಲ್ಲ. ಹಾಗಾಗಿ ಹೊರಕವಚ ಕೇದಲ್ಲಿ ಇಲೆಕ್ಟ್ರಾನ್ ಇದೆಯಾ? ಇಲ್ಲ, ಇಲೆಕ್ಟ್ರಾನ್ ಇಲ್ಲ. H- ನೋಡೋಣ. ಪಾಪ ಹೈಡ್ರೋಜನ್ ಒಂದೇ ಇಲೆಕ್ಟ್ರಾನ್ ಇದೆ ಅಂತ ಯಾರೋ ಇಲೆಕ್ಟ್ರಾನ್ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಆಲ್ರೆಡಿ ಒಂದು ಇಲೆಕ್ಟ್ರಾನ್ ಇತ್ತು, ಹೈಡ್ರೋಜನ್ ಇದ್ದಾಗ ಒಂದು ಇಲೆಕ್ಟ್ರಾನ್ ಇತ್ತು, ಆ ಹೈಡ್ರೋಜನ್ಗೆ ಇನ್ನೊಂದು ಇಲೆಕ್ಟ್ರಾನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟಾಯ್ತು? H- ಅಲ್ಲಿ ಇರೋ ಒಂದು ಇಲೆಕ್ಟ್ರಾನಿಗೆ ಇನ್ನೊಬ್ಬ ಇಲೆಕ್ಟ್ರಾನ್ ಕೊಟ್ಟು ಹೋಗಿದ್ದಾರೆ, ಅಂದ್ರೆ ಟೋಟಲ್ 2 ಇಲೆಕ್ಟ್ರಾನ್ ಆಯ್ತು. ಹಾಗಾದ್ರೆ ಯಾವ ಅಯೋನ್ ಹೊರಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಹೊಂದಿದೆ? H+ ಮತ್ತೆ H- ಅಲ್ಲಿ ಯಾವ್ದ್ರಲ್ಲಿ ಹೊರಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಇದೆ? ಯಾವುದ್ರಲ್ಲೂ ಇಲ್ಲ. ಹಾಗಾಗಿ ಯಾವುದೂ ಇಲ್ಲ, ಏಕೆಂದರೆ H+ ಹೊರಕವಚದಲ್ಲಿ 0 ಇಲೆಕ್ಟ್ರಾನ್ ಹಾಗೂ H- ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಥ್ಯಾಂಕ್ ಯು.